ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಹೊಯ್ಸಳ ದೇವಸ್ಥಾನ ತೋರಿಸ್ತೀನಿ. ತುಂಬ ವಿಶೇಷವಾಗಿರುವಂಥ ಹೊಯ್ಸಳ ದೇವಸ್ಥಾನ ಇದು. ನಿಮಗೆ ಗೊತ್ತಿರ್ಬೋದು, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಸುಮಾರು 1600 ದೇವಸ್ಥಾನಗಳು. ಅದರಲ್ಲಿ ಅತಿ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ಪುರುಷ ದೇವರಿಗೆ ಮೀಸಲಾಗಿದೆ. ಅಂದರೆ ವಿಷ್ಣು ಮತ್ತು ಶಿವ ಮತ್ತು ಜೈನ ತೀರ್ಥಂಕರರಿಗೋಸ್ಕರ ಮೀಸಲಾಗಿರುವಂಥ ದೇವಸ್ಥಾನಗಳೇ ಜಾಸ್ತಿ. ಆದರೆ ಅಪರೂಪವಾಗಿ ನಮಗೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ ಕೆಲವು ಅಂದರೆ ದೇವತೆಗಳ ದೇವಸ್ಥಾನಗಳಿದ್ದಾವೆ. ನಮಗೆ ಶೈವ ದೇವಸ್ಥಾನದಲ್ಲಿ ಪಾರ್ವತಿ ಮೂರ್ತಿ ಇರುತ್ತೆ, ಮತ್ತು ವೈಷ್ಣವ ದೇವಸ್ಥಾನದಲ್ಲಿ ಲಕ್ಷ್ಮೀ ಮೂರ್ತಿ ಇರುತ್ತೆ. ಈ ರೀತಿಯಾಗಿ ನಮಗೆ ಪರಿವಾರ ದೇವತೆಯಾಗಿ ನಮಗೆ ಸಿಗುತ್ತೆ. ಆದರೆ ದೇವತೆಗೆ ಅಂತಲೇ ಕಟ್ಟಿಸಿರುವಂಥ ದೇವಸ್ಥಾನಗಳು ಬಹಳ ಬಹಳ ಅಪರೂಪ. ಅದರಲ್ಲಿ ಒಂದು ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿ ಅನ್ನುವ ಒಂದು ಊರಿನಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಅದು ಬಿಟ್ಟರೆ ಅರಸೀಕೆರೆ ತಾಲೂಕಲ್ಲಿ ಉಂಡಿಗಿನಾಳು ಅಂತ, ಅಲ್ಲಿ ಚೌಡೇಶ್ವರಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅದು ಬಿಟ್ಟರೆ ನಮಗೆ ವಿಶೇಷವಾಗಿ ಕಾಣುವಂಥ ಶಕ್ತಿ ದೇವತೆಯ ಒಂದು ದೇವಸ್ಥಾನ ಹಾಸನ ತಾಲೂಕಿನ ಹೊನ್ನಮ್ಮನಹಳ್ಳಿ ಅನ್ನೋ ಒಂದು ಊರಿನಲ್ಲಿದೆ. ಎಸ್ ಫ್ರೆಂಡ್ಸ್, ನೀವೆಲ್ಲ ಈ ಊರಿನ ಹೆಸರು ಕೂಡ ಕೇಳಿರೋದಿಲ್ಲ. ಹೊನ್ನಾದೇವಿ, ಹೊನ್ನುಡಿಕೆ ದೇವಿಯ ಹೆಸರಿನಿಂದ ಈ ಒಂದು ಊರಿಗೆ ಹೊನ್ನಮ್ಮನಹಳ್ಳಿ ಅನ್ನೋ ಒಂದು ಹೆಸರು ಬಂತು. ಈ ದೇವಸ್ಥಾನ ಹೇಗಿದೆ ನೋಡೋಣ. ಇಲ್ಲಿ ಒಂದು ಶಾಸನ ಇದೆ, ಒಂದು ವೀರಗಲ್ಲಿದೆ. ಅದರಲ್ಲಿ ಏನು ಬರೆದಿದೆ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಈ ಹೊನ್ನಮ್ಮನಹಳ್ಳಿ ಇರೋದು ದುದ್ದ ಹೋಬಳಿನಲ್ಲಿ. ದುದ್ದದಿಂದ ಬರೀ ಒಂದು 4 ಕಿಲೋಮೀಟರ್ ಆಗುತ್ತೆ. ಹಾಸನ ದುದ್ದ ರೂಟಲ್ಲಿ ಬಂದರೆ ಈ ಒಂದು ಊರಿಗೆ ಸುಲಭವಾಗಿ ತಲುಪಬಹುದು, ಅಥವಾ ಚನ್ನರಾಯಪಟ್ಟಣ ದುದ್ದ ರೂಟಲ್ಲಿ ಬಂದರೂ ಕೂಡ ಈ ಒಂದು ಊರಿಗೆ ಬರ್ಬೋದು. ಈ ಊರಿನ ಹೊರವಲಯದಲ್ಲಿ ತುಂಬ ಸುಂದರವಾದ ಪರಿಸರದಲ್ಲಿ ಈ ಹೊನ್ನಾದೇವಿ ದೇವಸ್ಥಾನ ಇದೆ. ಅಂದರೆ ಇದು ನೋಡೋದಕ್ಕೆ ಈಗ ಹೊಸ ದೇವಸ್ಥಾನ ಅಂತ ಅನಿಸಿದ್ರು ಕೂಡ ಈ ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಹೊಯ್ಸಳರ ಕಾಲದ್ದು. ಮತ್ತು ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು, ಈ ದೇವಸ್ಥಾನಕ್ಕೆ ಏನೇನು ದಾನ ದತ್ತಿಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಇಲ್ಲಿನ ಒಂದು ಶಾಸನದಲ್ಲಿದೆ. ಈ ಶಾಸನ ಕೂಡ ಬಹಳ ವಿಶೇಷವಾಗಿರೋದಂಥದ್ದು ಸ್ನೇಹಿತರೆ. ನೋಡಿ, ಶಾಸನದ ಮೇಲ್ಭಾಗದಲ್ಲಿ ಸಾಮಾನ್ಯವಾಗಿ ಶೈವ ದೇವಸ್ಥಾನ ಆದರೆ ಶಿವಲಿಂಗ ಇರುತ್ತೆ. ವೈಷ್ಣವ ದೇವಸ್ಥಾನ ಆದರೆ ವೈಷ್ಣವ ಯಾವ ದೇವಸ್ಥಾನ ಇರುತ್ತೆ, ಕೇಶವ, ಮಾಧವ, ನಾರಾಯಣ ಈ ರೀತಿಯಾಗಿ ವೈಷ್ಣವ ದೇವರು ಇರುತ್ತೆ. ಆದರೆ ಈ ಒಂದು ದೇವಸ್ಥಾನ ಶಕ್ತಿ ಅಂದರೆ ಸ್ತ್ರೀ ದೇವತೆಗೋಸ್ಕರ ಮಾಡಿರುವಂಥ ಒಂದು ದೇವಸ್ಥಾನ. ಅದರಿಂದ ನಮಗೆ ಹೊನ್ನಾದೇವಿಯ ಒಂದು ಮೂರ್ತಿ ಇಲ್ಲಿ ಕಾಣುತ್ತೆ. ನೋಡಿ, ಕೈಗಳಲ್ಲಿ ಪದ್ಮ, ಒಂದು ಶಂಖ, ಚಕ್ರ, ಮತ್ತು ಕೈಯಲ್ಲಿ ಒಂದು ಕತ್ತಿ ಮತ್ತು ಪಾನಬಟ್ಲು ಇಟ್ಕೊಂಡಿರುವಂಥದ್ದು. ನೋಡಿ ಎಷ್ಟು ವಿಶೇಷವಾಗಿದೆ. ಇದರಲ್ಲಿ ಸೂರ್ಯ, ಚಂದ್ರ ಮತ್ತು ಚಾಮರಧಾರಿಣಿ, ಮತ್ತು ಈ ಭಾಗದಲ್ಲಿ ಒಂದು ಹಸುಕರು ಅಂದರೆ ದಾನ ಕೊಟ್ಟಿರುವಂಥ ಪ್ರತೀಕ. ನೋಡಿ, ಕೆಳಭಾಗದಲ್ಲಿ ಎಷ್ಟು ಚೆನ್ನಾಗಿ ಹಳಗನ್ನಡ ಇದೆ ಅಂತ ಹೇಳಿದ್ರೆ ನಾವು ಓದಬಹುದು ಇದನ್ನು, ಅಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿ ಶಕವರ್ಷ ಅಂತೆಲ್ಲ ನಿಮಗೆ ಕಾಣುತ್ತೆ. ನೋಡಿ, ಶಕವರ್ಷ 1000ನೇ ಇಸ್ವಿ. ಇದು ಈಸ್ವಿನಲ್ಲಿ 1000, ಶಕವರ್ಷ 1000 ಅಂತ ಹೇಳಿದ್ರೆ ಅದಕ್ಕೆ ನಾವು 78 ಸೇರಿಸ್ಕೊಂಡ್ರೆ ನಮಗೆ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಅನ್ನೋದು ಗೊತ್ತಾಗುತ್ತೆ. ಅಂದರೆ 1178ನೇ ಇಸ್ವಿ. ಸೊ ಆ ಇಸ್ವಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಿದ್ದು 2ನೇ ವೀರಬಲ್ಲಾಳ. ಸೊ ಆತನ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ಒಂದು ಹೊನ್ನುಡಿಕೆ ದೇವಿಯ ದೇವಸ್ಥಾನ ಇದು. ಶಾಸನದಲ್ಲಿ ಹೊನ್ನುಡಿಕೆ ದೇವಿ ಅಂತಿದೆ, ಆಮೇಲೆ ಅದು ಹೊನ್ನಾದೇವಿ ಆಗಿರುವಂಥದ್ದು. ಈ ಹೊನ್ನುಡಿಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಸುತ್ತಮುತ್ತ ಅಂದರೆ ದುದ್ದದ ಕೆರೆಯ ಬಳಿ ಇದ್ದಂಥ ಭೂಮಿಯನ್ನು ಈ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿರುವಂಥ ಮಾಹಿತಿ ಆ ಶಾಸನದಲ್ಲಿದೆ. ನೋಡಿ, ಇಲ್ಲಿರುವಂಥ ಒಂದು ವೀರಗಲ್ಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸುಮಾರು ಒಂದು 5 ಅಡಿ ಎತ್ತರ ಇದೆ. ಏನೋ ಬಹುದೊಡ್ಡ ಕಾಳಗ ನಡೆದಿದೆ. ಯಾರೋ ಇಬ್ಬರು ಶತ್ರುಗಳಿಗೆ ಮತ್ತು ನಮ್ಮ ಹೊಯ್ಸಳ ಸೈನಿಕರಿಗೆ ಒಂದು ಯುದ್ಧ ನಡೆದಿರುವಂಥದ್ದು. ಶತ್ರುಗಳು ಯಾರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಇದರಲ್ಲಿ ಶಾಸನ ಕೂಡ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕೆಳಭಾಗದಲ್ಲಿ ಯುದ್ಧದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇದರ ಮೇಲ್ಭಾಗದಲ್ಲಿ ಯಾರು ಈ ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ ಇಬ್ಬರು ಸೈನಿಕರು, ಅವರನ್ನು ಈ ಅಪ್ಸರೆಯರು ಅಂದರೆ ಸೂರ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇಬ್ಬರು ಅಪ್ಸರೆಯರಿದ್ದಾರೆ, ಈ ಕಡೆ ಇಬ್ಬರು ಅಪ್ಸರೆಯರಿದ್ದಾರೆ. ಅವರು ಯಾರು ಮುಖ್ಯ ಸೈನಿಕ ಯಾರಿದ್ದಾನೆ ಆತನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಸ್ವರ್ಗ, ವೈಕುಂಠ ಅಥವಾ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಆತ ಇಲ್ಲಿ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕೈ ಮುಗಿದು ಕುಳಿತಿದ್ದಾನೆ, ಪೂಜೆಯಲ್ಲಿ ಪಾಲ್ಗೊಂಡಿದ್ದಾನೆ. ಇಲ್ಲಿ ಶಿವಪೂಜೆ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಇದೊಂದು ಅದ್ಭುತವಾದ ವೀರಗಲ್ಲು ಅಂತ ಹೇಳ್ಬಹುದು. ಕೆಳಭಾಗದಲ್ಲಿ ಯುದ್ಧದ ಚಿತ್ರಣ, ಮಧ್ಯದಲ್ಲಿ ಸೈನಿಕನ ಸ್ವರ್ಗಾರೋಹಣ, ಮೇಲ್ಭಾಗದಲ್ಲಿ ಆತನಿಗೆ ಮೋಕ್ಷ ಸಿಕ್ಕಿರುವಂಥದ್ದು. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಶಾಸನ ಮತ್ತು ಒಂದು ವೀರಗಲ್ಲನ್ನು ನಾವು ನೋಡಿದ್ವಿ. ಸೊ ಈಗ ದೇವಸ್ಥಾನದ ಬಾಗಿಲು ತೆಗೆದಿದೆ. ಸೊ ದೇವಸ್ಥಾನದ ಒಳಗಡೆ ಹೋಗೋಣ. ಈಗ ಒಳಭಾಗದಲ್ಲಿ ಹೊಸದಾಗಿ ಕಟ್ಟಿರುವಂಥ ಗರ್ಭಗುಡಿಯಲ್ಲಿ ಹೊನ್ನಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ.
ಈಗ ನೀವು ನೋಡ್ತಾ ಇರೋದು ಹೊನ್ನಮ್ಮನಹಳ್ಳಿಯ ಹೊನ್ನುಡಿಕೆ ದೇವಿ ಅಥವಾ ಹೊನ್ನಾದೇವಿ. ಸ್ನೇಹಿತರೆ, ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ಹೊನ್ನುಡಿಕೆ ದೇವಿ ಅಥವಾ ಹೊನ್ನಾದೇವಿಯ ಕಾಲಿನ ಬೆರಳು ಭಗ್ನವಾಗಿದ್ದರಿಂದಾಗಿ ಈಗ ಅದನ್ನು ಧರ್ಮಸ್ಥಳದ ಮ್ಯೂಸಿಯಂನಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಹೊನ್ನುಡಿಕೆ ದೇವಿಯ ಮತ್ತೊಂದು ಮೂರ್ತಿ. ಆದರೆ ಹೊನ್ನುಡಿಕೆ ದೇವಿಯ ಎರಡೂ ಕಡೆ ಇರುವಂತಹ ಸೇವಕಿಯರ ಮೂರ್ತಿಗಳು ಹೊಯ್ಸಳರ ಕಾಲದೇ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಅದು ಹೊಯ್ಸಳರ ಕಾಲದ ಮೂರ್ತಿಗಳು. ಎಡಭಾಗದಲ್ಲಿ ಒಂದು, ಬಲಭಾಗದಲ್ಲಿ ಒಂದು ಸೇವಕಿಯರ ಶಿಲ್ಪಗಳನ್ನು ಇಡಲಾಗಿದೆ. ಅದು ಕೂಡ ತುಂಬ ಸೂಕ್ಷ್ಮವಾದ ಕೆತ್ತನೆಗಳನ್ನು ಒಳಗೊಂಡಿರುವಂತಹ ಮೂರ್ತಿಗಳಾಗಿದೆ. ಫ್ರೆಂಡ್ಸ್, ನೀವು ಇಷ್ಟೊತ್ತು ನೋಡಿದ್ದು ಹಾಸನ ತಾಲೂಕಿನ ಹೊನ್ನಮ್ಮನಹಳ್ಳಿಯ ಹೊನ್ನಾದೇವಿಯ ದೇವಸ್ಥಾನ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿ ಇವತ್ತಿಗೂ ಕೂಡ ಪೂಜೆಗೊಳ್ತಾ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ. ನೀವೇನಾದರೂ ಈ ಭಾಗಕ್ಕೆ ಏನಾದರೂ ಬಂದರೆ, ದುದ್ದ ಕಡೆಗೆ ಬಂದರೆ ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಭೇಟಿ ಕೊಡೋದು ಮಾತ್ರ ಬರೀಬೇಡಿ. ಯಾಕಂದರೆ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣವಾದ ಕೆಲವು ಶಕ್ತಿ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ. ಸೊ ತುಂಬ ಪವರ್ಫುಲ್, ತುಂಬ ಶಕ್ತಿಯುತವಾದಂತಹ ಒಂದು ಕೇಂದ್ರ ಇದು. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.